ಅರಳುಗೊಂಡ ಕೆರೆಗೆ ನೊರೆ ಬಂದು ಆಯ್ದಂತೆ. ಬಿಹೇವಿಯರ್, ರಿಲೇಶನ್ಶಿಪ್. ಬಿಹೇವಿಯರ್ ಅಂದ್ರೇನು? ನಡವಳಿಕೆ. ರಿಲೇಶನ್ಶಿಪ್ ಅಂದ್ರೇನು? ಸಂಬಂಧಗಳು. ಈಗ ನಡವಳಿಕೆ, ಒಳ್ಳೆಯ ನಡವಳಿಕೆಯೂ ಇದೆ, ಕೆಟ್ಟ ನಡವಳಿಕೆಯೂ ಇದೆ. ಈಗ ಎದುರಿಗೆ ಯಾರಾದರೂ ಬಂದಾಗ ನಾವು ನಕ್ಕರೆ, ಮುಗುಳ್ನಗೆ ನಕ್ಕರೆ ಅವರು ಮುಗುಳ್ನಗೆ ನಗ್ತಾರೆ. ನಾವು ಪ್ರೀತಿಯಿಂದ ಮಾತನಾಡಿಸಿದರೆ ಅವರು ಪ್ರೀತಿಯಿಂದ ಮಾತನಾಡ್ತಾರೆ. ನಾವು ಸುಮ್ಮನೆ ಯಾವುದೋ ಕಡೆ ಮುಖ ಮಾಡಿಕೊಂಡು ತಲೆ ತಗ್ಗಿಸ್ಕೊಂಡು ನೋಡಿದವ್ರು ಹಂಗೆ ಹೋದ್ರೆ ಅವರು ನೋಡಿದ್ರಂಗೆ ಹೊಟ್ಟತಾರೆ. ನಮ್ಮ ಕ್ರಿಯೆಗಳು ಹೇಗೆ ಇರ್ತವೆ ಅದರಂತೆಯೇ ಪ್ರತಿಕ್ರಿಯೆಗಳು ಬರ್ತವೆ. ನಾವು ಅವ್ರ ಮುಖವನ್ನು ನೋಡಿದ್ರೆ ಅವರು ನಮ್ಮ ಮುಖವನ್ನು ನೋಡ್ತಾರೆ. ನಾವು ನೋಡದೆ ಹೋದರೆ ಅವರು ನೋಡಲ್ಲ. ಅಂದ್ರೇನು? ನಮ್ಮ ಕ್ರಿಯೆಗಳಂತೆ ಪ್ರತಿಕ್ರಿಯೆಗಳು ಇರುತ್ತದೆ. ಅದು ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು. ನಾವು ಹೇಗೆ ನಡ್ಕೊಳ್ತೇವೆ ಅದರಂತೆ ಪರಿಣಾಮಗಳು ನಮಗೆ ಬರ್ತವೆ. ಈಗ ಈ ನಡವಳಿಕೆದೇ ಉಪಟಳ ಬಹಳ ಆಗಿಬಿಟ್ಟಿದೆ. ಈ ನಡವಳಿಕೆಯಿಂದಾಗೇನೆ ಇವತ್ತು ಸಮಾಜದಲ್ಲಿ, ನಾಡಿನಲ್ಲಿ, ಊರುಗಳಲ್ಲಿ ಒಂದು ಕ್ಷೋಭೆ, ಅಸಂತೋಷಗಳು ಹೆಚ್ಚು ಹೆಚ್ಚು ಕಾಣಬರ್ತಾ ಇದ್ದಾವೆ. ನಮ್ಮ ನಡವಳಿಕೆ ಹೇಗೆ ಇರ್ತದೆ ಅದರಂತೆ ಪ್ರತಿಕ್ರಿಯೆಗಳು ನಮಗೆ ಬರ್ತವೆ. ನಾವು ಸರಿಯಾಗಿ ವರ್ತನೆ ಮಾಡಿದರೆ ಅವರು ನಮಗೆ ಸರಿಯಾಗಿ ವರ್ತನೆ ಮಾಡ್ತಾರೆ. ಇದನ್ನೇ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಹೇಳೋದು. ನಾವು ಯಾವ ರೀತಿ ನಡ್ಕೊಳ್ತೇವೆ, ಯಾವ ರೀತಿ ಕ್ರಿಯೆಗಳನ್ನು ನಾವು ಪ್ರಕಟ ಮಾಡ್ತೇವೆ ಅದರಂತೆ ಪ್ರತಿಕ್ರಿಯೆಗಳು, ನಡವಳಿಕೆಗಳು ನಮಗೆ ಬರ್ತವೆ. ಅಂದ್ರೇನು? ನಮ್ಮ ನಡವಳಿಕೆಗೆ ಅನುಗುಣವಾಗಿ ನಮಗೆ ಪ್ರತಿಕ್ರಿಯೆಗಳು ಬರ್ತದೆ. ನಾವು ಒಳ್ಳೆಯವರಾಗಿದ್ದರೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತದೆ, ನಾವು ಕೆಟ್ಟವರಾಗಿದ್ದರೆ ಕೆಟ್ಟ ಪ್ರತಿಕ್ರಿಯೆಗಳು ಬರ್ತದೆ. ಕೆಲವು ಸರಿ ನಾವು ಒಳ್ಳೆಯವರಾಗಿದ್ದರೂ ಕೂಡ ಕೆಟ್ಟ ಪ್ರತಿಕ್ರಿಯೆಗಳು ಬರ್ತವೆ ಅಂತೇಳಿ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಹೌದು, ಬರ್ತದೆ. ಅದನ್ನು ದಾಟಬೇಕಾಗ್ತದೆ. ಹೇಗೆ? ಮೌನದಿಂದ ದಾಟಬೇಕು. ಆ ಪರಿಸರದಿಂದ ಹೊರಗೆ ಹೋಗೋದ್ರಿಂದ ದಾಟ್ಕೋಬೇಕು. ಅನೇಕ ದಾರಿಗಳಿವೆ. ಈಗ ಮುಳ್ಳುಗಳಿರುತ್ತಪ್ಪ, ಮುಳ್ಳುಗಳಿದ್ದಾಗ ನಾವೇನು ಮಾಡ್ತೀವಿ? ಮುಳ್ಳು ತುಳಿದಂಗೆ ಹೋಗ್ತೀವೋ ಇಲ್ಲೋ, ಕಾಲಿಗೆ ಪೂಟು ಚಪ್ಪಲಿ ಹಾಕೊಂಡು. ಹಾಗೆ ಲೋಕದೊಳಗೆ ಕೆಟ್ಟ ಪ್ರತಿಕ್ರಿಯೆಗಳು ಬರ್ತದೆ. ಈಗ ದಾರಿಲಿ ಹೋಗ್ತಾ ಇರ್ತೀವಿ, ಗುಂಡಿ ಇರ್ತದೆ, ಕೇಸರಿ ಇರ್ತದೆ, ನೀರಿರ್ತದೆ. ನಾವೇನು ಮಾಡ್ತೀವಿ? ಅದನ್ನು ದಾಟ್ಕೊಂಡು ಹೋಗ್ತೀವೋ ಇಲ್ಲೋ? ಕೆಸರಿದ್ರೆ ಕೆಸರೊಳಗೆ ನಮ್ಮ ಕಾಲಿಡ್ತೀವ? ಇಲ್ಲ. ಕೆಸರಿದೆ, ನೀರಿದೆ, ಕೊಚ್ಚೆ ಇದೆ ಅಂದ ಕೂಡಲೇ ನಾವೇನು ಮಾಡ್ತೀವಿ? ಹುಷಾರಾಗ್ತೀವಿ, ಎಚ್ಚರಿಕೆ ತಗೋತೀವಿ. ಎಚ್ಚರಿಕೆ ತಗೊಂಡು ಅದರಂಗೆ ಪಾರಾಗೋದು ಹೆಂಗೆ ಅಂತೇಳಿ ಉಪಾಯ ಮಾಡಿ ಪಾರಾಗಿ ಬಿಡ್ತೇವೆ. ಹಂಗೆ ನಾವು ಒಳ್ಳೆಯವರಿದ್ರೂ ದುಷ್ಟ ಪ್ರತಿಕ್ರಿಯೆಗಳು ನಮಗೆ ಬಂದ್ರೂ ನಾವು ಆ ಕೂಡಲೇ ಎಚ್ಚರಿಕೆ ವಹಿಸ್ಕೋಬೇಕು. ಓ, ಇಲ್ಲೇನು ವಿಪತ್ತಿದೆ, ಏನೋ ಆಪತ್ತಿದೆ, ನಮಗೆ ಎಚ್ಚರಿಕೆ ಬೇಕು ಅಂತ ನಾವೇ ಹುಷಾರಾಗಬೇಕು. ನನಗೆ ಬಹಳ ಧೈರ್ಯ ಇದೆ, ನಾನು ಅದು ಎದುರಿಸ್ತೀನಿ ಅಂತೇಳಿ ದುಷ್ಟತನದ ಹತ್ತಿರಕ್ಕೆ ನಾವು ಹೋಗಬಾರದು. ಕೆಡುಕು ಸಮೀಪಿಸ್ತಾ ಇದೆ ಅಂತ ಸೂಚನೆ ಗೊತ್ತಾಗ್ತಿದ್ದಂಗೆ ನಾವು ಅಲ್ಲಿಂದ ಪಾರಾಗಿ ಬಿಡಬೇಕು. ಇನ್ನೆಂದೂ ಆ ಕಡೆ ತಿರುಗಿ ನೋಡಬಾರದು. ಇದು ಜೀವನವನ್ನು ದಾಟುವ ಪರಿ. ಇದು ಜೀವನವನ್ನು ಸುಂದರ ಮಾಡಿಕೊಳ್ಳುವ ಪರಿ. ನಮ್ಮ ಬದುಕು ಏನಿದೆ, ನಮ್ಮ ನಡವಳಿಕೆ ಏನಿದೆ, ನಾವು ನಕ್ಕರೆ ಅವರು ನಗ್ತಾರೆ, ನಾವು ತಲೆ ಬಗ್ಗಿಸ್ಕೊಂಡು ಹೋದರೆ ಅವರು ತಲೆ ಬಗ್ಗಿಸ್ಕೊಂಡು ಹೋಗ್ತಾರೆ, ನಾವು ಯಾವುದೋ ಕಡೆ ಮುಖ ಮಾಡ್ಕೊಂಡು ಹೋದರೆ ಅವರು ಯಾವುದೋ ಕಡೆ ಮುಖ ನೋಡ್ಕೊಂಡು ಹೋಗ್ತಾರೆ, ನಾವು ಸಿಟ್ಟು ಮಾಡಿದರೆ ಅವರು ಸಿಟ್ಟು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಟ್ಟರೂ ಕೂಡ ನಮಗೆ ಪ್ರತಿಯಾಗಿ ಒಳ್ಳೆಯ ಪ್ರತಿಕ್ರಿಯೆಗಳು ಬರುವುದಿಲ್ಲ. ಉದಾಹರಣೆಗೆ ಸರ್ಕಾರಿ ಕಚೇರಿಗಳಿಗೆ ನಮ್ಮ ಕೆಲಸ ಮಾಡಿಸ್ಕೋಬೇಕು ಅಂತ ಹೋಗ್ತೀವಿ, ಅಲ್ಲಿ ಸರಿಯಾದ ಪ್ರತಿಕ್ರಿಯೆಗಳು ಸಿಗಲ್ಲ. ಏನು ಮಾಡೋದು? ಕೆಲಸ ನಮ್ಗೆ ಆಗಬೇಕಾಗಿದೆಯಲ್ವಾ? ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ನಾಣ್ಣುಡಿ ಇದೆ.
ಹೀಗಾಗಿ ನಾವು ನಮ್ಮ ಕೆಲಸ ಆಗಬೇಕು ಅಂತ ಅಂದರೆ ಎಷ್ಟೆಷ್ಟು ತಂತ್ರ, ಎಷ್ಟೆಷ್ಟು ಉಪಾಯ, ಎಷ್ಟೆಷ್ಟು ಎಚ್ಚರಿಕೆ, ಎಷ್ಟೆಷ್ಟು ತಿಳುವಳಿಕೆ, ಎಷ್ಟೆಷ್ಟು ಜವಾಬ್ದಾರಿ ಅದನ್ನು ನಾವು ತಗೋಬೇಕಾಗ್ತದೆ. ಹಾಗೆ ಸಮಾಜದಲ್ಲಿಯೂ ಕೂಡ ದುಷ್ಟ ವ್ಯಕ್ತಿಗಳು ಅಥವಾ ಅಪರಿಚಿತ ವ್ಯಕ್ತಿಗಳು ನಮ್ಮ ಎದುರಿಗೆ ಬಂದಾಗ ನಾವು ಉಪಾಯದಿಂದ ಪಾರಾಗಿ ಹೋಗಿಬಿಡಬೇಕು. ಉದಾಹರಣೆಗೆ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಅಪರಿಚಿತ ಸ್ಥಳ, ಅಲ್ಲಿ ನಾಯಿ ಬಂದುಬಿಡ್ತದೆ, ಗೊತ್ತಿಲ್ಲ ನಾಯಿ ಎಂಥದ್ದೇನು ಅಂತ. ನಾವು ಎಚ್ಚರಿಕೆ ವಹಿಸ್ಕೊಂಡು ಹೋಗ್ತೀವೋ ಇಲ್ಲ, ಒಂದು ಕಲ್ಲು ತಗೋತೀವಿ, ಒಂದು ದೊಣ್ಣೆ ತಗೋತೀವಿ, ಮೆಲ್ಲಗೆ ಪಾರಾಗಿ ಹೋಗಿಬಿಡ್ತೀವಿ. ಹಂಗೆ ಜೀವನದೊಳಗೆ ದುಷ್ಟ ಪ್ರತಿಕ್ರಿಯೆಗಳು, ದುಷ್ಟ ನಡವಳಿಕೆಗಳು ಬಂದಾಗ ಉಪಾಯದಿಂದ ಪಾರಾಗಬೇಕು. ಇದು ನಮ್ಮ ನಡವಳಿಕೆ. ರಿಲೇಷನ್ಶಿಪ್ ಅಂದ್ರೇನು? ರಿಲೇಷನ್ಶಿಪ್ ಅಂದರೆ ಸಂಬಂಧಗಳು. ಸಂಬಂಧಗಳು ಅಂದ್ರೇನು? ತಂದೆ ತಾಯಿಯ ಜೊತೆ ಮಕ್ಕಳ ಸಂಬಂಧಗಳು, ಅಪ್ಪ ಅವ್ವನ ಜೊತೆ ಮಗನ ಸಂಬಂಧಗಳು, ಅಪ್ಪ ಅವ್ವನ ಜೊತೆ ಮಗಳ ಸಂಬಂಧಗಳು, ಅಣ್ಣ ತಮ್ಮಂದಿರ ಜೊತೆ ಸಹೋದರ ಸಂಬಂಧಗಳು, ಅಕ್ಕ ತಂಗಿಯರ ಜೊತೆ ಸಹೋದರರ ಸಂಬಂಧಗಳು, ಬಂಧು ಬಳಗ ಜೊತೆ ಸಂಬಂಧಗಳು, ನೆರೆಹೊರೆಯವರ ಜೊತೆ ಸಂಬಂಧಗಳು, ಸ್ನೇಹಿತರ ಜೊತೆ ಸಂಬಂಧಗಳು, ಗ್ರಾಹಕರ ಜೊತೆ ಸಂಬಂಧಗಳು, ವ್ಯಾಪಾರದಲ್ಲಿ ಸಂಬಂಧಗಳು, ಸಂತೆಯಲ್ಲಿ ಸಂಬಂಧಗಳು. ಹೀಗೆ ಸಂಬಂಧಗಳು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಂಬಂಧಗಳಿಂದನೇ ನಮ್ಮ ಜೀವನ ಮುಂದುವರಿತದೆ. ಸಂಬಂಧಗಳಿಲ್ಲದೆ ಹೋದರೆ ನಮ್ಮ ಜೀವನ ಮುಂದುವರಿಯೋದೇ ಇಲ್ಲ. ಈ ಸಂಬಂಧಗಳನ್ನು ನಾವು ನಮಗೆ ಎಷ್ಟು ಬೇಕಷ್ಟು ಮಧುರ ಮಾಡಿಕೊಂಡು ಪ್ರೀತಿಯಿಂದ ಪಾರಾಗಿ ಹೋಗಿಬಿಡ್ಬೇಕು. ಯಾಕಂತೇಳಿದರೆ ಸಂಬಂಧಗಳು ಏನು, ಈಗ ಸಂತೆಗೆ ಹೋಗ್ತೀವಿ, ನಮಗೇನು ಕಾಯಿಪಲ್ಯ ಕಾಳು ಮತ್ತೊಂದು ಕೊಳ್ಳೋದಿರ್ತದ, ಸೊಪ್ಪು ಮತ್ತೊಂದು ತರಕಾರಿ ಹಣ್ಣ ಹಂಪಲ ತಗೋಬೇಕು, ಪಾರಾಗಿ ಹೋಗಿಬಿಡ್ಬೇಕು, ಅಷ್ಟೇ ಕೆಲಸ. ಹಂಗೆ ನಾವು ಅಂಗಡಿ ಏನು ಬೇಕಾದ ತಗೊಳ್ಳೋದು ಹೋಗಿಬಿಡೋದು, ಬೇಡವಾದ ಉಪದ್ಯಾಪದ ಕಡೆಗೆ ನಾವು ಹೋಗಬಾರದು. ಈಗ ಶಾಲಾ ಕಾಲೇಜಿಗೆ ಹೋಗ್ತೇವೆ, ಯಾಕೆ? ಕಲಿಯಕ್ಕೆ ಹೋಗ್ತೇವೆ. ಸಜ್ಜನಿಕೆ ಉಳ್ಳಡೆ ಪ್ರಸಾದ ಕಾಯ ಕೆಡುವುದೇ ಅಲ್ಲಮ ಪ್ರಭುದೇವರ ವಚನದ ಒಂದು ಸಾಲು. ಸಜ್ಜನಿಕೆಯುಳ್ಳಡೆ ಪ್ರಸಾದ ಕಾಯ ಕೆಡುವುದೇ ಅಂತಾರೆ. ಏನಂಗಂದ್ರೆ ಸನ್ನಡತೆ, ಸದಾಚಾರ, ಸದ್ವಿಚಾರ ನಮಗಿದ್ರೆ ನಮ್ಮ ಆರೋಗ್ಯ ಕೆಡುವುದಿಲ್ಲ ಅಂತಾರೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿದರೆ ಸನ್ನಡತೆ ಇರಬೇಕು, ಸದ್ಗುಣಗಳಿರಬೇಕು, ಮೃದು ಮಾತಿರಬೇಕು, ಒಳ್ಳೆಯ ನೋಟ ಇರಬೇಕು, ಒಳ್ಳೆಯ ಸಂಬಂಧಗಳಿರಬೇಕು, ಒಳ್ಳೆಯ ಒಡನಾಟಗಳಿರಬೇಕು, ಒಳ್ಳೆಯ ಆಹಾರ ವಿಹಾರವಿರಬೇಕು. ಇವೆಲ್ಲ ಚೆನ್ನಾಗಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಇವೆಲ್ಲ ಚೆನ್ನಾಗಿದ್ರೆ ಸಂಬಂಧಗಳು ಚೆನ್ನಾಗಿರ್ತವೆ. ಕೆಲವು ಸಲ ಸಂಬಂಧಗಳು ಕೆಡುತ್ತವೆ. ಅದಕ್ಕೆ ಒಂದು ಕಡೆ ದಂಡನಾಯಕ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶರಾಜ ಹೇಳ್ತಾರೆ, ಅತ್ಯುತ್ಕಟದ ಅವಗುಣ ಮನದ ಚಂಚಲತೆ ಚಿತ್ತ ಕಾಮಂ ಉಪಟಳ ಅಂತಾರೆ. ಈಗ ನಾವು ಒಳ್ಳೆಯವರಾಗಿದ್ದಾಗ ಬೇರೆಯವರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಈ ವಿಚಾರವನ್ನು ಅನೇಕ ಸಲ ವಯಸ್ಸಿನ ಹೆಣ್ಣು ಮಕ್ಕಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸ್ವಾಮೀಜಿಯವರೇ, ನಮ್ಮ ಪಾಡಿಗೆ ನಾವು ಶಾಲಾ ಕಾಲೇಜಿಗೆ ಕಲಿಯಕ್ಕೆ ಹೋಗಿರ್ತೀವಿ, ನಮ್ಮ ಪಾಡಿಗೆ ನಾವು ಬಜಾರ್ಗೆ ಅಂಗಡಿ ಬೀದಿಗೆ ಹೋಗಿರ್ತೀವಿ, ಅಲ್ಲಿ ಕೆಲವರು ನಮ್ಮನ್ನು ದೂರ ದೂರ ನೋಡ್ತಾರೆ, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ಹೀಗೆ ಹೇಳುತ್ತಾರೆ. ಅದಕ್ಕೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜ ಹೇಳ್ತಾರೆ, ಅತ್ಯುತ್ಕಟದ ಚಂಚಲತೆ ಮನದ ಕಾಮ ಅವಗುಣ, ಅತ್ಯುತ್ಕಟದ ಅವಗುಣಂ ಮನದ ಚಂಚಲ ಚಿತ್ತಂ. ಅಂದ್ರೇನು? ಯಾರು ಆ ರೀತಿಯ ವರ್ತನೆಯನ್ನು ತೋರ್ತಾರೆ ಅವರ ಅವಗುಣಿಗಳು. ಅವರಲ್ಲಿ ಕಾಮ ಅಧಿಕವಾಗಿದೆ, ಅವರಲ್ಲಿ ಚಿತ್ತ ಚಂಚಲವಾಗಿದೆ, ಅವರಲ್ಲಿ ಅವಗುಣಗಳು ಅಪಾರವಾಗಿದ್ದಾವೆ. ನಾವು ಆ ದಾರಿಯಿಂದ ಅವ್ರ ಎದುರುಗಡೆಯಿಂದ ಪರ ಹೋಗಿಬಿಡ್ಬೇಕು.
ಆ ಕಡೆಗೆ ನಮ್ಮ ಗಮನ ಕೊಟ್ಟು ನಾವು ಈ ಶಾಲಾ ಕಾಲೇಜ್ ಹೋಗೋದು ಯಾಕೆ? ಓದಕ್ಕೆ. ನೀವು ಬೇರೆಯವ್ರ ಕಡೆ ತಿರುಗಿ ನೋಡ್ತೀರ ಯಾಕೆ? ನಾವು ನಮಗೆ ಬೇಡವಾದ ಕಡೆಗೆ ನಾವು ನೋಡಬಾರದು. ಪದೇ ಪದೇ ಅವ್ರು ದುಷ್ಟರೇ ಇರಲಿ ಯಾರೇ ಇರಲಿ ಅವ್ರ ಕಡೆ ನೋಡ್ತೀರ ಯಾಕೆ? ನೀವು ನೋಡ್ರು ತಾನೇ ಅವ್ರು ದುಷ್ಟರು ಅಂತ ಗೊತ್ತಾಗೋದು. ನೀವು ನೋಡದೆ ಹೋದರೆ ಅವ್ರ ಪಡ್ಕೊಟ್ಟೋತಾರೆ. ಇದು ನಮ್ಮ ಜೀವನದಲ್ಲಿ ಒಂದು ನಡೆದ ಘಟನೆ ಹೇಳ್ತೀನಿ. ನಾವು ಟ್ರೈನ್ನಲ್ಲಿ ಸಂಚಾರ ಹೊರಟಿದ್ದು. ಬೆಂಗಳೂರಿಂದ ಹುಬ್ಬಳ್ಳಿಗೆ ಎಕ್ಸ್ಪ್ರೆಸ್ಸಲ್ಲಿ ಹೊರಟಿದ್ವು. ಆ ಎಕ್ಸ್ಪ್ರೆಸ್ಸಲ್ಲಿ ಹೊರಟಂಥ ಸಂದರ್ಭದೊಳಗೆ ಈಗ ಎಕ್ಸ್ಪ್ರೆಸ್ ಹೆಸರೇ ಮರ್ತೋಗ್ಬಿಟ್ಟಿದೆ. ಈಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು, ಇನ್ನು ಏನೇನೋ ಇದಾವೆ, ಜನಶತಾಬ್ದಿ ಎಕ್ಸ್ಪ್ರೆಸ್ಸು, ಈಗ ಏನೇನೋ ಹೊಸ ಟ್ರೈನ್ಗಳೆಲ್ಲ ಬಂದಿದ್ದಾವೆ. ಈಗ ನಾವು ಆಗಲೇ 15-20 ವರ್ಷದ ಮೇಲೆ ಆಗೋಯ್ತು ಟ್ರೈನಲ್ಲಿ ಸಂಚಾರ ಮಾಡಿ. ಈಗ ನಾವು ಬರೀ ನಮ್ಮ ಸ್ವಂತ ವಾಹನಗಳಲ್ಲಿ ಅಡ್ಡಾಡ್ತೇವೆ. ಹೀಗಾಗಿ ಆ ಹೆಸರುಗಳು ಕೂಡ ಮರೆತೋಯ್ತು. ಒಮ್ಮೆ ಹೀಗೆ ರೈಲಿನಲ್ಲಿ ಸಂಚಾರ ಮಾಡುವ ಕಾಲಕ್ಕೆ ನಾವು ಕುಳಿತು ಬೋಗಿಯಲ್ಲಿ ಎದುರು ಬದಿಗೆ ಎಲ್ಲ ಕುಳಿತಿರ್ತೀರಲ್ವಾ, ಹಾಗೆ ಅಲ್ಲಿಗೆ ಈ ಕೆಲವರು ಈ ಚಪ್ಪಾಳೆ ತಟ್ಕೊಂಡು ಬರ್ತಿರ್ತಾರೆ. ಹಂಗೆ ಅವರು ಒಂದು 3-4 ಜನ ಬಂದರು. ಈಗ ಎಲ್ಲರೂ ಏನು ಮಾಡಿದ್ರು, ಅವರು ನೋಡಿದ್ರು ಅಂತ ತಂಪಾಡಕ್ಕೆ ತಾವಿದ್ರಪ್ಪ. ಅಲ್ಲಿ ಒಬ್ಬ ಏನು ಮಾಡ್ದ, ಅವ್ರ ಕಡೆ ನೋಡ್ತಾನೆ ಇದ್ದ, ಮುಗುಳ್ಳಿಗೆ ನಗುತ್ತಾನೆ ಇದ್ದ. ಅವಳು ಗೊತ್ತಾಗೋಯ್ತು ಈ ಪಾರ್ಟಿ ಏನು ಅಂತ. ಅವಳು ಬಂದ್ಲು, ಅವಳು ನಪ್ಕೊಂಡ್ಲು. ಅವನ ತುಟಿ ಏನು 5 ನಿಮಿಷ ಮುತ್ತು ಕೊಟ್ಬಿಟ್ಲು. ಅವನು ಬೇಡ ಅನ್ನಲಿಲ್ಲ. ಅಂದ್ರೇನು, ಅವರಿಗೆ ಮನುಷ್ಯರು ಗಂಡಸರು ಹೆಂಗೆ ಏನು ಅಂತ ಗೊತ್ತಿರ್ತದೆ ಚಪ್ಪಾಳೆ ತಟ್ಟೋರಿಗೆ. ಈಗ ಅವರು ಬೇರೆಯವ್ರಿಗೆ ಹೋಗಿ ಮುತ್ತು ಕೊಟ್ರೇನಾ, ಬೇರೆಯವ್ರಿಗೆ ಹೋಗಿ ದುಡ್ಡು ಕೇಳಿದ್ರೇನಾ? ಇಲ್ಲ. ಬೇರೆಯವ್ರಿಗೆ ಯಾರೋ ಹೋಗಿ ಅವ್ರು ಮುತ್ತು ಕೊಡಲಿಲ್ಲ, ಬೇರೆಯವ್ರನ್ನ ಹೋಗಿ ಹಂಗೆ ಅಪ್ಕೊಳ್ಳಿಲ್ಲ. ಬೇರೆಯವ್ರ ಪಕ್ಕದಲ್ಲಿ ಎದುರಿಗೆ ಹೋಗಿ ಅವ್ರ ತೊಡೆ ಮೇಲೆ ಆಕೆ ಬಂದು ಅವನ ತೊಡೆ ಮೇಲೆ ಕೂತ್ಕೊಂಡ್ಲು. ಅವನ ಅಪ್ಪಿ ಮುದ್ದಾಡಿದ್ಲು, ಅವನು ಮುತ್ತು ಕೊಟ್ಲು, ಕೆನ್ನೆ ಸವರಿದ್ಲು. ಮತ್ತು ಅವನ ಕಡೆಯಿಂದ ದುಡ್ಡು ಇಸ್ಕೊಂಡು ಅವನು ದುಡ್ಡು ಕೊಟ್ಟ ಇಸ್ಕೊಂಡು ಹೋದ್ಲು. ಅಂದ್ರೇನು, ನಡವಳಿಕೆ ಇದೆಯಲ್ಲ, ನಮ್ಮ ನಡವಳಿಕೆ ಹೆಂಗಿರ್ತದ ಹಂಗೆ ಪ್ರತಿಕ್ರಿಯೆಗಳು ಬರ್ತದ. ನಾವು ನೋಡಿದ್ರು ಇದರ ಆಗೋಯ್ತು. ಶಾಲಾ ಕಾಲೇಜಿಗೆ ಕಲೀಲಿಕ್ಕೆ ಓದತಕ್ಕಂಥ ಹುಡುಗಿಯರು, ಹೋಗುವ ಹುಡುಗಿಯರು, ನೀವು ಬೇಡವಾದವರ ಕಡೆಗೆ ಗಮನ ಯಾಕೆ ಕೊಡ್ತೀರಿ? ಅವೆಲ್ಲ ಇರ್ತದ. ದಾರಿಯ ಮೇಲೆ ಮುಳ್ಳು ಕಲ್ಲು ಇರ್ತಾವಪ್ಪ. ಮುಳ್ಳು ನಾವು ಎಚ್ಚರಿಕೆಯಿಂದ ಮುಳ್ಳು ತುಳಿದಂಗ, ಹಳ್ಳ ಇಳಿದಂಗ, ಕೆಸರ ಕೊಚ್ಚೆ ನಮಗೆ ಸೋಕ್ದಂಗ ಪರಾಗಿ ಹೋಗಿ ಬಿಡ್ತೀವಿ. ಹಂಗೆ ಸಮಾಜದಲ್ಲಿ ಅದೆಲ್ಲ ಇರದೆ, ಇಡೀ ಸಮಾಜದಲ್ಲಿ ನಾವು ಅದನ್ನು ಇಲ್ದಂಗೆ ಮಾಡೋಕ್ಕಾಗ್ತದ? ಅಕ್ಕ ಮಹಾದೇವರು ಇದಕ್ಕೊಂದು ಬಹಳ ಚಂದ ಸೊಲ್ಯೂಷನ್ ಕೊಡ್ತಾರೆ. ಯಾರು ಹುಡುಗಿಯರು ಅಧೈರ್ಯ ಪಡ್ತಾರೆ ಹೊರಗೆ ಹೋದ ಕಾಲಕ್ಕೆ, ಅವ್ರಂಗ ಇವ್ರು ಹಿಂಗೆ, ಹುಡುಗರು ಹಿಂಗೆ, ಹುಡುಗರಂಗ, ಅಕ್ಕ ಮಹಾದೇವಿಯವರು ನೋಡ್ರಿ, ಅವರು ಲೋಕೋತ್ತರ ಚಲುವೆಯರು, ಸುಂದರಿಯರು, ಜಗತ್ತಿನ ಸುಂದರಿ, ಅಪ್ರತಿಮ ಸುಂದರಿ ಅಕ್ಕ ಮಹಾದೇವಿ. ತಮ್ಮ 18ನೇ ವಯಸ್ಸಿನಿಗೆ ಅವರು ಬಯಲನ್ನು ಒಟ್ಟು ಬೀದಿಗೆ ಬಂದ್ಬಿಟ್ರು ನಿರ್ಮಾಣದೊಳಗೆ. ಆದರೂ ಲೋಕದೊಳಗೆ ಮುಂದೆ ಅವ್ರು ಯಾರೂ ಕೆಡಕ್ ಮಾಡೋಕ್ಕಾಗಲಿಲ್ಲ. ಯಾಕೆ? ಅವ್ರ ವ್ಯಕ್ತಿತ್ವ ಅಷ್ಟು ತೇಜಸ್ಸು, ವರ್ಚಸ್ಸು, ವ್ಯಕ್ತಿತ್ವ, ಗಾಂಭೀರ್ಯ, ಅವರ ನಡವಳಿಕೆ, ಅವರ ಯೋಗ ಜೀವನ, ಅವರ ದೃಢವಾದ ನಿಶ್ಚಲತೆ, ಅವರ ವಿಲ್ ಪವರು, ಅವರ ಪ್ರತಿಭೆ ಅವೆಲ್ಲ ಅಮೋಘ. ಹೀಗಾಗಿ ಲೋಕದೊಳಗೆ ಯಾರೂ ಅಕ್ಕ ಮಹಾದೇವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ಕಾಗಲಿಲ್ಲ. ಯಾಕೆ? ಅವ್ರ ವ್ಯಕ್ತಿತ್ವ, ಗಾಂಭೀರ್ಯ ಅಂಥದ್ದು. ಈಗ ಆನೆ ಬೀದಿಲಿ ಹೋಗ್ತಿರ್ತದ, ಅಲ್ಲಿ ಯಾರು ಅವಾಗ ಆನೆಗಳಿಗೆ ತೊಂದರೆ ಮಾಡೋಕ್ಕೆ ಸಾಧ್ಯ ಏನ? ಇಲ್ಲ. ಹಂಗೆ ನಾಯಿ, ಹಂದಿ, ಪಂದಿ ಏನಾರ ಬಂದ್ರೆ ತನ್ನ ಪಾಡಕ್ಕೆ ತಾನು ಗಮನ ಕೊಡ್ದಂಗೆ ಹೋಗ್ತದ. ಆನೆ ನಡೆದುದೇ ಮಾರ್ಗಂ. ಹಂಗೆ ನಾವು ಲೋಕದೊಳಗೆ ಆನೆ ಹೋದಂಗೆ ಹೋಗ್ಬೇಕು. ನಡೆದುದೇ ಮಾರ್ಗಂ, ಆನೆ ನಡೆದುದೇ ಮಾರ್ಗಂ. ನಾವು ಯಾರಿಗೂ ಅಂಜಬಾರದು. ಅಕ್ಕ ಮಹಾದೇವರು ಹೇಳ್ತಾರೆ, ಹೆದರದಿರು ಮನವೇ, ಬೆದರದಿರು ಮನವೇ, ನಿಜವನರಿದು ನಿಶ್ಚಿಂತನಾಗು ಎಲೆಮೆನವೇ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ.
ಫಲವದಾಮರನ ಇಡುವರೊಂದು ಕೋಟಿ, ಎಲವದಾಮರನ ಇಡುವರೊಬ್ಬರ ಕಾಣಿ. ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾರೆ, ಹೆದರದಿರು ಮನವೇ ಬೆದರದಿರು ಮನವೇ. ನಾವು ಮರ್ತ್ಯ ಲೋಕ ಹುಟ್ಟುಬಿಟ್ಟಿದ್ದೇವೆ. ಈಗ ಶಾಲಾ ಕಾಲೇಜು ವಿದ್ಯಾಭ್ಯಾಸ ಮಾಡಕ್ಕೆ ಬಂದಿದ್ದೇವೆ. ಅದು ಕಂಪ್ಯೂಟರ್ ಸೆಂಟರ್ ಇರ್ಬೋದು, ಸೈಬರ್ ಸೆಂಟರ್ ಇರ್ಬೋದು, ಇನ್ಯಾವುದೋ ಸೆಂಟರ್ ಇರ್ಬೋದು. ಅಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಲ್ತ್ಕೊಂಡು ಪಾರಾಗ ಮೇಲೆ ಉಪಾಯದಿಂದ ಹೋಗಿಬಿಡ್ಬೋದು. ಸಂಗೀತ, ನೃತ್ಯ, ಕಲೆ, ಕೌಶಲ್ಯ ಯಾವುದೇ ಕ್ಷೇತ್ರಗಳಿರ್ಬೋದು, ನಮಗೇನು ಬೇಕು ಅದನ್ನು ಕಲ್ತ್ಕೋಬೇಕು, ಪಾರಾಗ್ಬಿಡ್ಬೇಕು, ಹೋಗಬೇಕು. ಅಲ್ಲಿ ನಾವು ನುಡಿಯನ್ನು ಕೊಟ್ಟು, ಸಲಿಗೆಯನ್ನು ಕೊಟ್ಟು, ಸಲಿಗೆಯನ್ನು ಬೆಳೆಸಲಿಕ್ಕೆ ಹೋಗಬಾರದು. ಇದು ಅಕ್ಕ ಮಹಾದೇವರು ಕೊಡುವ ಎಚ್ಚರಿಕೆ. ನಾವು ಬಂದಿದ್ದೀವಿ ಈ ಕ್ಷೇತ್ರಕ್ಕೆ ಯಾಕೆ? ಗುರಿ ಸಾಧನೆ ಮಾಡಲಿಕ್ಕೆ. ಅಚೀವ್ಮೆಂಟ್ ಅಷ್ಟೇ ನಮ್ಮ ಗುರಿ ಇರಬೇಕ ಹೊರತು ಅಲ್ಲಿ ಬೇರೆ ಏನೋ ಇರಬಾರದು. ಫಲವಾದ ಮರನ ಇಡುವರೊಂದು ಕೋಟಿ. ಈಗ ಮರ ಫಸಲು ಕೊಟ್ಟಿರ್ತದ, ಮಾವಿನ ಮರ, ಹುಣಸೆ ಮರ, ಎಂಥ ಅನೇಕ ಮರಗಳು ಫಸಲು ಕೊಡ್ತಕ್ಕಂಥವಿರ್ತಾವ. ಅವಕ್ಕೆ ಜನ ಕಲ್ಲು ಹೊಡಿತಾರೆ. ಮಾಲಕರು, ಓನರು ಎದುರು ಇಲ್ಲದೆ ಇದ್ದಾಗ ಅಲ್ಲಿ ಏನು ಮಾಡ್ತಾರೆ, ಆದಿಲ್ ಬೀದಿಲ್ ಹೋಗೋರು ಕಲ್ಲು ಹೊಡಿತಾರೆ, ಅಂದ್ರೆ ಹೋಗ್ತಾರೆ. ಹಂಗೆ ನಾವು ಅಂಥ ಸಂದರ್ಭದೊಳಗೆ ಪಾರಾಗಿ ಹೋಗಿ ಬಿಡಬೇಕು. ಜನ ಬೀದಿಲ್ ಕಲ್ಲು ಒಗೆಯೋರು, ನಂತರ ಬೈಯೋರು 1 ಕೋಟಿ ಅಂತಾರೆ ಅಕ್ಕ ಮಹಾದೇವರು. ತೆಗಳೋರು, ನಿಂದೆ ಮಾಡೋರು 1000 ಜನ. ಯಾರ ಲೋಕ ಯಾರನ್ನು ತೆಗಳಿಲ್ಲ ರೀ, ಯಾರನ್ನು ಟೀಕೆ ಮಾಡಿಲ್ಲ ರೀ, ಯಾರು ನಿಂದೆ ಮಾಡಿಲ್ಲ. ಅದಕ್ಕಾಗಿ ನಮ್ಮ ಮನಸ್ಸಿಗೆ ಅವನ್ನೆಲ್ಲ ತಗೋಬಾರ್ದು. ನಮ್ಮ ಗುರಿಯೇನು? ಮೌನ ವಹಿಸಬೇಕು, ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು, ಗುರಿ ಅಚೀವ್ಮೆಂಟ್ ಕಡೆ ಇರಬೇಕು. ಅಂದರೆ ರಿಲೇಷನ್ಶಿಪ್, ಸಂಬಂಧಗಳು ಎಂಬುದಾಗಿ ಹೇಳಿದಾಗ ಅದು ಸಂಬಂಧಗಳು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅಲ್ಲಿಂದ ಉಪಾಯದಲ್ಲಿ ಪಾರಾಗಿ ಹೋಗ್ಬೇಕು. ಒಳ್ಳೇದಿತ್ತು ಅವರಿಂದ ಸಹಾಯ ತಗೋಬೇಕು, ಕೆಟ್ಟದಿತ್ತು ಅವ್ರ ಸಹಾಯನೂ ಬೇಡ, ಏನು ಬೇಡ, ಅಲ್ಲಿಂದ ಪಾರಾಗಿ ಹೋಗಿಬಿಡ್ಬೇಕು. ಎಂಥದೇ ಸಂದರ್ಭದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಅಣ್ಣ, ಅಯ್ಯ, ಅಕ್ಕ, ಅವ್ವ, ಅಪ್ಪ, ಹೀಗೆ ನಾವು ಎಲ್ಲರನ್ನ ಈ ರೀತಿಯ ಗೌರವದ ಸಂಬೋಧನೆಯಿಂದ ಮಾತನಾಡಿಸಿಕೊಂಡು ನಮ್ಮ ಕೆಲಸ ಉಪಾಯದಿಂದ ಮಾಡ್ಕೊಂಬಿಡ್ಬೇಕು. ನಾವಲ್ಲಿ ದಾಷ್ಟ್ಯವನ್ನು ತೋರಿಸೋದಾಗಲಿ, ಅಲ್ಲಿ ನಾವು ಅಹಂಕಾರವನ್ನು ತೋರಿಸೋದಾಗಲಿ, ನಮ್ಮ ದುಂಡಾವರ್ತಿತನ ತೋರಿಸೋದಾಗಲಿ, ನಮ್ಮ ಸಿರಿವಂತಿಕೆಯನ್ನು ತೋರಿಸೋದಾಗಲಿ, ನಮ್ಮ ಯೌವನದ ಅಹಂಕಾರವನ್ನು ಪ್ರದರ್ಶನ ಮಾಡೋದಾಗಲಿ ಇರಬಾರದು. ಹಣ ಇರಲಿ ಇಲ್ಲದೆ ಹೋಗಲಿ, ಧನಮದ, ರೂಪಮದ, ವಿದ್ಯಾಮದ, ಯೌವನಮದ, ಕುಲಮದ, ರಾಜ್ಯಮದ, ಹಿಂಗೆ 8 ಮದಗಳು ಮನುಷ್ಯನಿಗಿರ್ತವೆ. ನಾವು ಲೋಕದೊಳಗೆ ಮದ ತಗೊಂಡು ನಾವೇನು ಮಾಡೋದದ? ನಾವು ಗುರಿ ಸಾಧನೆ ಮಾಡೋದ, ಮುಂದೆ ಹೋಗೋದದ. ಈಗ ಟ್ರೈನ್ ಟಿಕೆಟ್ ತೊಗೊಂಡಿರ್ತೀವಿ, ಟ್ರೈನಾಗ ಭಾಳ ಜನ ಹತ್ತತ್ತಾರ, ಇಳಿತಾರ. ನಮ್ಮ ಗುರಿ ಏನದ? ನಾವು ಎಲ್ಲಿಗೆ? ಬೆಂಗಳೂರಿಂದ ಹುಬ್ಳಿಗೆ ಟಿಕೆಟ್ಟು, ಬೆಂಗಳೂರಿಂದ ಶಿವಮೊಗ್ಗ ಟಿಕೆಟ್ಟು, ಬೆಂಗಳೂರಿಂದ ಮುಂಬೈ ಟಿಕೆಟ್ಟು, ಬೆಂಗಳೂರಿಂದ ದಿಲ್ಲಿ ಟಿಕೆಟ್ಟು. ಆ ಊರು ಬರೋತಕ್ಕ ಹೋಗಿಗಿರೋದ, ಪಾರ ಹೇಳೋದು, ಹೋಗಿಬಿಡೋದ, ಅಷ್ಟೇ ಇರ್ತದ ಹೊರತು ನಮ್ಮ ಉಳಿದದ್ದೆಲ್ಲ ನಿಮಿತ್ತ ಮಾತ್ರ. ಅದಕ್ಕೆ ಎಷ್ಟು ಬೇಕಷ್ಟೇ ಸೂಕ್ಷ್ಮವಾಗಿ ಇರಬೇಕು. ಹೀಗೆ ಸಂಬಂಧಗಳು ಎಂಬುದಾಗಿ ಹೇಳಿದಾಗ ಯಾವ್ಯಾವ ಸಂಬಂಧಗಳು ಹತ್ತಿರವಾದದ್ದು, ಯಾವ್ಯಾವ ಸಂಬಂಧಗಳು ಕ್ಷಣಿಕವಾದದ್ದು ಅನ್ನೋದನ್ನು ತಿಳ್ಕೊಬೇಕು. ಈಗ ನಾವು ಶಾಲಾ ಕಾಲೇಜಿಗೆ 3 ವರ್ಷ 5 ವರ್ಷ ಕಲಿಯಕ್ಕೆ ಬಂದಿರ್ತೀವಿ. ಆಗಲಿ, ಸೌಹಾರ್ದದಲ್ಲಿ ಎಷ್ಟು ಬೇಕು ಅಷ್ಟೇ, ಬಹಳ ಅಲ್ಲಿ ಹಚ್ಕೊಳಕ್ಕೆ ಹೋಗಬಾರ್ದು. ವಿದ್ಯೆ ಕಲಿಯುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಂಬಂಧಗಳು ಸೂಕ್ಷ್ಮವಾಗಿರಬೇಕು. ಅದಕ್ಕಿಂತ ಹೆಚ್ಚಿರಬಾರ್ದು. ಅದಕ್ಕಿಂತ ಹೆಚ್ಚಿದ್ರೆ ಅಪಾಯಗಳಾಗ್ತಾವೆ. ಅದಕ್ಕೆ ಈಗ ಯಾಕೆ ಲೋಕದೊಳಗೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿ ನೇಹ ಕೊಲೆ ಆಯಿತು, ಅದೇ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಓಣಿಯಲ್ಲೇ ಹೆಣ್ಮಗಳು ಕೊಲೆ ಆಯಿತು. ಹಂಗೆ ಇಂಥವೆಲ್ಲ ಆಗ್ತಾನೆ ಇರ್ತಾವೆ. ಚಿತ್ರದುರ್ಗದಲ್ಲಿ ಇತ್ತೀಚೆಗೆ ಒಬ್ಬ ಹುಡುಗನಿಗೆ ಬೆಂಗಳೂರಲ್ಲಿ ಕೊಲೆ ಆಯಿತು. ಯಾರೋ ಅನೇಕರು 13 ಜನ ಸೇರಿಕೊಂಡು ಕೊಲೆ ಮಾಡಿದರು. ಯಾಕೆ ಮಾಡಿದರು? ನಾವು ಎಚ್ಚರಿಕೆ ತಗೋಬೇಕಪ್ಪ. ನಮ್ಮಲ್ಲಿ ಎಚ್ಚರಿಕೆ ಇಲ್ಲದೆ ಹೋಗ್ಬಿಟ್ರೆ
ನಮಗೆ ಅಪಾಯ ಇರೋದಲ್ಲ, ಬಂದ್ಬಿಡ್ತದ. ನಾವು ಅಪಾಯ ಬರಬಾರ್ದು ನಮಗೆ ಅಂತೇಳಿದರೆ ನಾವು ಉಪಾಯದಲ್ಲಿರಬೇಕು. ನಮ್ಮ ನಡವಳಿಕೆಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಮ್ಮ ನಡವಳಿಕೆ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಯಾವ ಅಪಾಯಗಳು ಬರುವುದಿಲ್ಲ. ನಮ್ಮ ಜೀವನವನ್ನೇ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ನಾವು ಬೆಂಗಳೂರು ನಗರವನ್ನು ಬಿಟ್ಟು ಹೊರಗೆ ಎಲ್ಲೂ ಹೋದವರಲ್ಲ. ನಮಗೆ ನಾವು ಹುಟ್ಟಿದ ಹಳ್ಳಿ ಬೆಂಗಳೂರು ನಗರ ಬಿಟ್ಟು ಇನ್ನೊಂದು ಊರು ಗೊತ್ತಿಲ್ಲ. ಆದರೆ ನಾವು ಸ್ವಾಮೀಜಿಗಳಾಗ್ಬಿಟ್ಟು ಇಡೀ ಕರ್ನಾಟಕ ಮಹಾರಾಷ್ಟ್ರದಾದ್ಯಂತ ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೂ 40 ವರ್ಷ ಎಲ್ಲ ಕಡೆ ಪ್ರವಚನ, ಯೋಗ ಇವೆಲ್ಲವನ್ನು ಮಾಡಿಕೊಂಡು ಯಶಸ್ವಿ ಸಾಧನೆಯನ್ನು ಮಾಡ್ಕೊಂಡು ಹೊರಟಿದ್ದೇವೆ. ಎಲ್ಲೂ ಯಾವುದೇ ಕೆಟ್ಟದ್ದು ಮತ್ತೊಂದು ಎಲ್ಲೂ ಏನು ಸಂಭವಿಸಿಲ್ಲ. ಜನರು ನಮಗೆ ಒಳ್ಳೆ ಪ್ರೀತಿ ನಗನಗ್ತಾನೆ ಅವರೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನ ನಗನಗ್ತಾನೆ ಸಾಗಿದೆ. ಹಾಗೆ ಇದು ಯಾಕೆ ಹೇಳ್ತೇನೆ ಅಂತೇಳಿದರೆ, ನಮ್ಮ ನಡವಳಿಕೆ ಹೆಂಗಿರ್ತದ ಹಂಗೆ ನಮಗೆ ಜನರಿಂದ ಪ್ರೀತಿ ಗೌರವಗಳು ಸಿಗುತ್ತವೆ. ನಮ್ಮ ನಡವಳಿಕೆಗಳು ಚೆನ್ನಾಗಿಲ್ಲದೆ ಹೋದರೆ ಪ್ರೀತಿ ಗೌರವಗಳು ಸಿಗುವುದಿಲ್ಲ. ಈಗ ನೋಡ್ರಿ, ಜನ ಪ್ರೀತಿ ಕೊಡ್ತಾರೋ ಬಿಡ್ತಾರೋ, ನಮ್ಮ ಕೆಲಸ ಏನಿರ್ತದ, ನಮ್ಮ ಗುರಿ ನಾವು ಸಾಧನೆ ಮಾಡ್ಕೊಳ್ಳೋದ ಹೋಗೋದದ. ಅಲ್ಲಿ ಬಹಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಒಂದು ಊರಲ್ಲಿ ಎಲ್ಲರೂ ನನ್ನ ಪ್ರೀತಿ ಮಾಡಬೇಕು, ಎಲ್ಲರೂ ಇಲ್ಲ, ಅದನ್ನು ತಲೆಗೆ ಹಾಕೋಬಾರ್ದು. ನಾವು ಇಲ್ಲಿ ಬಂದಿದ್ದೇವೆ ಯಾಕೆ? ಗುರಿ ಸಾಧನೆ ಮಾಡೋಕ್ಕೆ. ಗುರಿ ಸಾಧನೆ ಅಷ್ಟೇ ನಮ್ಮ ಗುರಿ. ಈ ಗುರಿ ಸಾಧನೆಯೊಳಗೆ ನಮ್ಮ ಸುತ್ತ ಒಳ್ಳೆಯದನ್ನು ನಾವು ನಿರ್ಮಾಣ ಮಾಡಿಕೊಂಡು ಬದುಕಬೇಕು. ಇದೇ ಒಳ್ಳೆಯ ನಡವಳಿಕೆ ಮತ್ತು ಸಂಬಂಧಗಳು. ಈ ಒಳ್ಳೆಯ ನಡವಳಿಕೆ ಮತ್ತು ಸಂಬಂಧಗಳು ಏನಿರ್ತವ, ಇವು ನಾವು ಹೇಗಿರುತ್ತೇವೆ ಅನ್ನೋ ರೀತಿಯೊಳಗೆ ನಮಗೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಇಂಥವರ ಸಂಬಂಧಗಳು ಮನೆಯಲ್ಲಿರ್ತವ, ಊರಿನಲ್ಲಿರ್ತವ, ಬಂಧು ಬಳಗದ ಜೊತೆ ಇರ್ತದ, ಸಮಾಜದ ಜೊತೆ ಇರ್ತದ, ನಾಡಿನ ಜೊತೆ ಇರ್ತದ, ದೇಶದ ಜೊತೆ ಇರ್ತದೆ. ಆದ ಕಾರಣ ನಾವು ಯಾವಾಗಲೂ ಕೂಡ ನಮ್ಮ ನಡವಳಿಕೆಯನ್ನು ಚಂದ ಇಟ್ಕೋಬೇಕು. ನಾವು ಕಡಿಮೆ ಮಾತಾಡಬೇಕು, ಬಹಳ ಮಾತಾಡಬಾರ್ದು. ನಮ್ಮ ನಡವಳಿಕೆ ಸುಂದರ ಇರಬೇಕು, ನಮ್ಮ ನೋಟ ಚಂದ ಇರಬೇಕು, ನಮ್ಮ ನುಡಿ ಚಂದ ಇರಬೇಕು, ನಮ್ಮ ವರ್ತನೆ ಗುಣ ಚಂದ ಇರಬೇಕು. ಹೀಗೆ ಎಲ್ಲವೂ ಚಂದ ಇತ್ತು ಅಂದರೆ ನಮ್ಮ ಜೀವನವೂ ಚಂದ ಇರ್ತದೆ. ಕೆಲವು ಸಲ ನಾವೆಷ್ಟೇ ಚಂದ ಇದ್ರೂ ಚಂದ ಆಗಲ್ಲ. ಕಾರಣಗಳಿರ್ತದೆ. ಅದು ಪರಿಸರದ ದೋಷ ಇರ್ತದೆ, ಅಥವಾ ನಮ್ಮ ಒಡನಾಟದ ದೋಷ ಇರ್ತದೆ, ಅಥವಾ ನಮ್ಮ ಪ್ರಯತ್ನದ ದೋಷ ಇರ್ತದೆ, ಅಥವಾ ಕಾಲ ಸಂದರ್ಭದ ದೋಷ ಇರ್ತದೆ. ಈಗ ನೋಡ್ರಿ, ರೈತ ಜಮೀನ್ದಾಗ ಬಿತ್ತನೆ ಮಾಡ್ತಾನ, ಒಳ್ಳೆಯ ತಳಿ ತಂದಿರ್ತಾನ, ಭೂಮಿ ಎಲ್ಲ ಹಸನ ಮಾಡಿರ್ತಾನ, ಟೈಮ್ ಸರಿಯಾಗಿ ನೋಡಿ ಅದರ ಬಿತ್ತನೆ ಮಾಡಿರ್ತಾನ. ಆದರೆ ಮುಂದೆ ಏನು ಮಾಡ್ತೀರಿ, ಮಳೆನೇ ಬರೋದಿಲ್ಲ, ಮೊಳಕೆ ಬಂದು ದೋಣಿಗೆ ಹೋಗ್ತದೆ. ಹಿಂಗೆ ಅದೇನದ ಕ್ಲೈಮೇಟ್, ಹವಾಗುಣದ ಕಾರಣವಾಗಿ ಹೇಗೆ ನಮಗೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡಿದ್ರೂ ಫಲ ಸಿಗಲ್ಲ, ಯಶಸ್ಸು ಸಿಗಲ್ಲ ಅಂದರೆ ಕೆಲವು ಸಂದರ್ಭದಲ್ಲಿ ಹಿಂಗೂ ಆಗ್ತದೆ. ಅದಕ್ಕನ ತಾಳಿದವ ಬಾಳಿಯಾನು. ಬಿಹೇವಿಯರ್ ಮತ್ತು ರಿಲೇಷನ್ಶಿಪ್ ಅಂತ ಅಂದಾಗ ಕೆಲವು ಸಲ ತಾಳ್ಕೊಂಡು ನಾವು ಜೀವನವನ್ನು ಸಾಗಿಸಿದ್ರೆ ನಾವು ಖಂಡಿತ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸ್ತೇವೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಅಲ್ಲಿ ಲೈಕ್ ಬರ್ತದೆ ಒತ್ತಿ, ವಾಟ್ಸಪ್ನಲ್ಲಿ 20 ಜನಕ್ಕೆ ಈ ವಿಡಿಯೋಗಳನ್ನು ಕಳಿಸಿ.